ಸಾರಿ ಅತ್ತೆ, ನೀವೇನು ಅಂದ್ಕೋಬೇಡಿ. ಬಿಡೆ ಬಿಡೆ ರೀ, ಏನ್ರಿ ಮಾಡಿಸ್ತಿದ್ದೀರಾ? ಬಿಡಿಸ್ರಿ ರೀ, ಬಿಡಿಸ್ರಿ. ನಾನು ತಗೋಬರವಾ? ಏನ್ರಿ ಮಾಡ್ತಿದ್ದೀರಾ? ನಿಜ ಹೇಳ್ರಿ. ನಿನಗೆ ರೂಮಲ್ಲಿ ಒಬ್ಳಿಗೆ ಬಿಟ್ರೆ ಅನ್ನ ತಿಂದು ಬಿಡ್ತೀಯ, ಬಾಯಿ ಕಟ್ಟಾಕ್ಬಿಟ್ರೆ ಅನ್ನ ತಿನ್ನಕ್ಕೆ ಆಗಲ್ಲ. ಹೋಗ್ದಲೆ ಬಿಟ್ಕೊಂತೀನಿ. ಅಯ್ಯೋ ಕಾಪಾಡ್ರಪ್ಪ, ನನ್ ಗಂಡ ನನ್ ಬಾಯಿ ಕಟ್ಕೊಂಡು ಕಾಪಾಡ್ರಪ್ಪ. ಯಾರು? ಅಯ್ಯೋ ಲೀಲಾ, ನಾನು ಇದನ್ನೆಲ್ಲ ಬೇಕು ಅಂತ ಮಾಡ್ತಾ ಇದ್ದೀನ? ನೀನ್ ಈ ಪರಿಸ್ಥಿತಿ ನೋಡಿದ್ರೆ ನನಗೂ ಸಂಕಟ ಆಗ್ತಾ ಇದೆ ಕಣೆ. ಆದ್ರೆ ಏನ್ ಮಾಡೋದು, ಇನ್ ಒಳ್ಳೇದಕ್ಕೆ ಮಾಡೋದಲ್ವಾ? ಬಂಗಾಳಿ ಬಾಬಾ ಹೇಳಿದನ್ ಕಣೆ. ಹ್ಞೂ ಅತ್ತೆ, ನಿಮ್ಮನ್ನ ಹಿಂಗೆಲ್ಲ ನೋಡಕ್ಕೆ ನಂಗೂ ಹೊಟ್ಟೆ ಉರಿಯುತ್ತೆ. ಆದ್ರೆ ಏನ್ ಮಾಡೋದು, ನಿಮ್ಗೆ ತಾನೇ ಒಳ್ಳೇದಾಗ್ಬೇಕಿರೋದು. ಕಟ್ಟಿ ಕಟ್ಟಿ ರೂಮ್ ಕೊಟ್ಮೇಲೆ ಬಿಟ್ಕೊಂತೀನಿ. ಅದ್ ಹೆಂಗ್ ಕಿತ್ತಾಕ್ತೀಯ? ಕೈನು ಸೇರಿಸಿ ಕಟ್ಬಿಡ್ತೀನಲ್ಲ ನಾನು. ತಾರೆ ಅಯ್ಯೋ ಯಾರಾದ್ರೂ ಕಾಪಾಡಿ, ನನ್ ಗಂಡ ಹೋಯ್ ಕೈ ಎಲ್ಲ ಕಟ್ಟವನೆ, ಕಾಪಾಡಿ. ಹೇಳೋರ್ಗೆಲ್ಲ ಹೇಳಾಯ್ತು ಮಗ. ನಾನಿವಾಗ ಕೆಮ್ತಿದ್ದೀನಿ. ಅಯ್ಯೋ ರತನ್, ಕೆಮ್ತಾ ಇದ್ಯಾ? ಇರೋ ಮಾತೆ ಕೊಡ್ತೀನಿ. ಪರವಾಗಿಲ್ಲ ಬಿಡತ್ತೆ, ಹೇಳ್ಬಿಟ್ಟು ಬಂದಿರೋ ಕೆಮ್ಮಿಗೆ ಔಷಧಿ ಇರಾಕಿಲ್ಲ ಅಲ್ವಾ ಮಂಜಿ? ಹೌದಂತೆ, ಆದ್ರೆ ಹೇಳ್ದೆ ಬರೋದಕ್ಕೆ ಅಲ್ವಾ ಪ್ರೀತಿ ಅನ್ನೋದು, ಅಲ್ವಾ? ಏನ್ ಮಾವ? ಅಯ್ಯೋ ಮತ್ತೆ ಶುರು ಮಾಡ್ಕೊಂಡ್ರು. ನಾನು ಹೋಗ್ತೀನಪ್ಪ. ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಮನೆ ಲಕ 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 ಅನ್ಬೇಕು, ಹಂಗ್ ಮಾಡ್ತೀನಿ. ಸದ್ಯಕ್ಕೆ ಬರ್ತೀನಿ. ಪರಶೋ ಪರಶೋ ಅಪ್ಪಯ್ಯ. ಅವರಾಡಿ ಇವರಾಡಿ ಒಂದು ಮಗು ಆಯ್ತು, ಸೊಪ್ಪಿಗೆ ಸೌದೆಗೆ ನೆರವಾಯ್ತು ಅಲ್ವಾ? ಅಪ್ಪಯ್ಯ, ನಿನ್ನ ಎಲ್ಲದರಲ್ಲೂ ಅರ್ಥ ಮಾಡ್ಕೊಬಿಡ್ತೀನಿ. ಆದರೆ ಈ ಥರ ಮಾತಾಡಿದಾಗ ಯಾಕೆ ಏನು ಹೆಂಗೆ ಅಂತ ಒಂದು ಅರ್ಥ ಆಗ್ತಿಲ್ಲ. ದೊರೆ, ದೊಣ್ಣುಗಳು ಮಾತಾಡೋದು ಮಾತಲ್ಲ, ಗಾದೆ. ಅದೇನೋ ಅಂತಾರಲ್ಲ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಕಿಲ್ಲ ಅಂತ. ಪರಶು, ಗಾದೆ ಸುಳ್ಳಾಗದೆ ಇರಬಹುದು ಕಣೋ, ಆದರೆ ಆ ಗಾದೆನ ಸುಳ್ಳು ಮಾಡ್ತಾನೆ ಈ ಮಾರಿಗುಡಿ ದೇವರು ವೀರಭದ್ರ. ಅಷ್ಟೆಲ್ಲ ಆದರೆ ಅಲ್ವಾ ಇವತ್ತಿನ ನಿಶ್ಚಿತಾರ್ಥಕ್ಕೆ ಅರ್ಥ ಬರೋದು. ಅಂಟನ್ನ ಅಂಟಿನಿಂದಲೇ ತೆಗಿಬೇಕು. ಅಲ್ಲಿ ನಾಯಿ ಹಸ್ದಿತ್ತು, ಇಲ್ಲಿ ಹಿಟ್ಟು ಅಳಸಿತ್ತು. ಸಮಯ ನೋಡಿ ಅಂಟು ಹಾಕಬೇಕು. ಆದರೆ ಇದು ಅಷ್ಟು ಸುಲಭದ ಕೆಲಸ ಅಲ್ಲ ಕಣೋ. ಅಪ್ಪಯ್ಯ, ನಿಂಗಿರೋದ್ರಲ್ಲಿ ಬರೀ 10% ಬುದ್ಧಿ ನಂಗೆ ಇದ್ಬಿಟ್ಟಿದ್ರೆ ಅಂದ್ಕೊಂಡಂಗೆ ಮಾಡ್ಬಿಡ್ತಾ ಇದ್ದೆ. ದೊರೆ, ಈಗ ಅನ್ಕೊಂಡಿದ್ದೆಲ್ಲ ಆಯ್ತಾ ಇಲ್ವಾ? ಆಯ್ತೈತೆ ಕಲ, ಇನ್ನೂ ಬೇಗ ಆಗಲಿ ಅಂತ ಬೆಡ್ರೂಮಲ್ಲಿ ಮಂಚ ಕಾಯ್ತಾ ಇತ್ತು. ಎಲ್ಲಿ ನಮ್ಮ ಮನೆ ಹೆಂಗಸ್ರು ಇನ್ನೂ ಬಂದೇ ಇಲ್ವಲ್ಲ. ಅಮ್ಮ ಅಮ್ಮ, ಏನಿವತ್ತು ಆಗ್ಲೇ ತಯಾರಾಗ್ಬಿಟ್ಟಿದ್ದೀರಾ? ಹೋದ್ಸಲ ಗಡಿಯಾರ ಹಿಂದೆ ಇಟ್ಬಿಟ್ಟು ಶಿವ ಮನೆಗೆ ಇನ್ನೂ ಹೋಗೋಕ್ಕೆ ಟೈಮ್ ಇದೆ ಅಂತ ಹೇಳ್ತಿದ್ರಿ. ಇವತ್ತು ನೋಡಿದ್ರೆ ಇಷ್ಟು ಬೇಗ ರೆಡಿ ಆಗಿಬಿಟ್ಟಿದ್ದೀರಲ್ಲ, ಏನು ಸಮಾಚಾರ? ಮದುವೆ ಆಗ್ತಿರೋದು ಯಾರು? ಶಿವು ತಂಗಿದು. ಶಿವು ಅಂದ್ರೆ ಯಾರು? ನಾನು ಹುಟ್ಟಿಸಿದ ಮಗಳನ್ನ ದಾರ ಏರ್ಕೊಟ್ಟಿರೋ ಅಳಿಯ. ಅಳಿಯನ ತಂಗಿ ಅಂದಮೇಲೆ ನನಗೂ ಮಗಳಿದ್ದ ಹಾಗೆ ಅಲ್ವಾ? ಮಗಳ ಮದುವೆಗೆ ಅಪ್ಪ ರೆಡಿ ಆದರೆ ಅದರಲ್ಲಿ ಆಶ್ಚರ್ಯ ಪಡುವಂಥದ್ದೇನಿದೆ? ರೀ, ಇತ್ತೀಚೆಗೆ ಸುಶೀಲಾ ಮಾತೇ ಆಡ್ತಿಲ್ಲ. ನೀವು ನೋಡಿದ್ರೆ ತುಂಬ ಮಾತಾಡ್ತಾ ಇದ್ದೀರಾ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅಭಾಗ್ಯ, ಆಯುಷ್ ಇಲ್ದವ್ರ ಜೊತೆ ದೋಣಿ ಹತ್ತಿದ್ರೆ ಹಳಿಗೊಂದು ಗುಪ್ತ ನೀರಂತೆ. ಅವಳು ಸುದ್ದಿ ನಿನಗ್ಯಾಕೆ? ಪರಶೋ, ನಾನು ಹೋಗಿ ಬರ್ತೀನಿ.
ಮನೆ ಕಡೆ ಜೋಪಾನ ಕಣ. ಸರಿಯಪ್ಪಯ್ಯ. ಛತ್ರಿ, ಗಾಡಿ ರೆಡಿ ಇದೆ ದಣಿ. ಸೌಭಾಗ್ಯ, ಸುಶೀಲನಿಗೆ ಚೆನ್ನಾಗಿ ಬುದ್ಧಿ ಹೇಳಿ ಕರ್ಕೊಂಡು ಬಾ. ಕಾರಿನ ಬಾಗಿಲು ಇನ್ನು 4 ನಿಮಿಷ ತೆಗೆದೇ ಇರುತ್ತೆ. ಛತ್ರಿ, ದಣಿ, ಒಂದ್ ನಿಮಿಷ. ಲೀಲಾ, ಲೀಲಾ, ಏನ್ ಮಾಡೋಣ? ಒಂದ್ ಕೆಲಸ ಮಾಡೋಣ, ನೀವೆಲ್ಲ ಹೋಗಿ ಬನ್ನಿ. ಲೀಲಾ ನನ್ನ ಹೆಂಡ್ರು, ಅವಳನ್ನು ನೋಡ್ಕೋಬೇಕಾಗಿರೋದು ನನ್ನ ಜವಾಬ್ದಾರಿ. ಅಪ್ಪ, ನಿನಗೆ ಎಂಡ್ರು, ನನಗೆ ಜನ್ಮ ಕೊಟ್ಟ ತಾಯಿ ನಮ್ಮವ್ವನ ನಾನೇ ನೋಡ್ಕೊತೀನಿ. ನೀವೆಲ್ಲ ಹೋಗಿ ಬನ್ನಿ. ನೀವಿಲ್ಲಿದ್ರೆ ಅಲ್ಲಿ ನನ್ನ ತವ್ರ ಮನೆ ಕೆಲ್ಸಗಳು ಆಗದ್ ಬೇಡ್ವಾ? ನಾನೇ ಇಲ್ಲಿದ್ದು ಅತ್ತೆ ನೋಡ್ಕೋತೀನಿ, ನೀವೆಲ್ಲರೂ ಹೋಗಿ ಬನ್ನಿ, ಪರವಾಗಿಲ್ಲ. ನೀವ್ ಯಾರು ಇರೋದ್ ಬೇಡ. ಅಪ್ಪಂಗೆ ಶಿವಣ್ಣ ಫ್ರೆಂಡು, ಅಣ್ಣಂಗೆ ಭಾವ, ಅತ್ಕೆಗೆ ಅವ್ರ ತಂಗಿ ನಿಶ್ಚಿತಾರ್ಥ. ನೀವು 3 ಜನ ಹೋಗ್ಬೇಕು. ನಾನೇನೋ ಚಿಕ್ಕವಳು, ನಾನು ಹೋಗದೆ ಹೋದ್ರೂ ನಡೆಯುತ್ತೆ. ನೀವು 3 ಜನ ಹೋಗಿ ಬನ್ನಿ, ನಾನು ನೋಡ್ಕೊಂತೀನಿ. ಅಲ್ಲ ಕಣವ, ನೀನು ಒಬ್ಳೆ ಹೆಂಗ್ ನೋಡ್ಕೋತೀಯ ಅಂತ. ಅಪ್ಪ, ನಾನೇ ನಮ್ಮಂಗೆ ಅಡ್ಗೆ ಮಾಡಿ ತಿನ್ಸ್ಬೇಕಾ? ನೀರ್ ತಾನೇ, ನಾನು ನೋಡ್ಕೊಂತೀನಿ, ಹೋಗಿ ಬನ್ನಿ. ಅಯ್ಯೋ, ಆದ್ರೂ ಹಂಗೆ ಬಿಟ್ಟು ಹೋಗಕ್ ಕಷ್ಟ ಆಗ್ತಾ ಇದೆಯಲ್ಲ. ನಾವೆಲ್ಲ ಅಲ್ಲಿ ಹೋಗ್ದಿರೆ ಕೆಲಸಗಳೇ ಆಗಲ್ಲ. ಭಾನು ಇರ್ತಾಳೆ, ಅವಳು ನೋಡ್ಕೊತಾಳೆ. ಬನ್ನಿ, ನಾವು ಹೋಗದ. ಸರಿ, ಹಾಗಾದ್ರೆ ಹೋಗೋಣ. ಬಾನು, ಜೋಪಾನ ಕಣವ. ಸರಿ ಅಪ್ಪ. ಲೀಲಾ, ನಿನ್ನ ಹಿಂಗೆ ಬಿಟ್ಟು ಹೋಗಕ್ಕಾಗ್ತಿಲ್ಲ. ಏನು ಮಾಡಲಿ, ಪರಿಸ್ಥಿತಿ ಹಂಗೈತೆ. ನೀನು ಒಳ್ಳೆ ಬುದ್ಧಿ ಕಲಿ, ದೇವ್ರು ಒಳ್ಳೇದು ಮಾಡ್ತಾನೆ ಅಷ್ಟೇ. ಬರ್ರಿ.